ಕೋಲಾರದ ತೋಟಗಾರಿಕಾ ವಿಶ್ವವಿದ್ಯಾಲಯ ಹಾಗೂ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ ಕೋಲಾರದ ಟಮಕದಲ್ಲಿ ಏಷ್ಯಾದ ಅತಿದೊಡ್ಡ ಹಲಸಿನ ತೋಟದಲ್ಲಿ 1600ಕ್ಕೂ ಹೆಚ್ಚು ವಿವಿಧ ತಳಿಯ ಹಲಸಿನ ಮರಗಳು ನೆಟ್ಟಿದ್ದು ಫಸಲು ಬಿಟ್ಟಿವೆ. ಇದು ಅಧ್ಯಯನಕ್ಕೆ ಪೂರಕವಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. 1969ರಲ್ಲಿ ಮಹಾತ್ಮ ಗಾಂಧೀಜಿ ಅವರ ಜನ್ಮ ಶತಮಾನೋತ್ಸವ ನೆನಪಿಗಾಗಿ ರಾಜ್ಯಾದ್ಯಂತ 100 ಹಣ್ಣಿನ ತೋಟಗಳನ್ನು ನಿರ್ಮಿಸಲು ಕರ್ನಾಟಕ ತೋಟಗಾರಿಕಾ ಪಿತಾಮಹ ಎಂದೇ ಖ್ಯಾತರಾದ ಡಾಕ್ಟರ್ ಎಂಎಚ್ ಮರಿಗೌಡ ಅವರು ಸಂಕಲ್ಪ ಮಾಡಿದರು. ಅದರ ಫಲವಾಗಿ 1973-75ರ ಅವಧಿಯಲ್ಲಿ ಕೋಲಾರ ಜಿಲ್ಲೆಯ ಟಮಕದಲ್ಲಿ ಹಲಸಿನ ತೋಟದಲ್ಲಿ ಸಸಿ ನಾಟಿ ಮಾಡಲು ಪ್ರಾರಂಭಿಸಲಾಯಿತು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅತ್ಯುತ್ತಮ ಗುಣಮಟ್ಟದ ಹಣ್ಣುಗಳ ಬೀಜಗಳನ್ನು ತಂದು ಸಸಿ ಮಾಡಿ ನೆಡಲಾಗುತ್ತಿದೆ. ಪ್ರತಿಯೊಂದು ಮರಕ್ಕೂ ವಿಶಿಷ್ಟ ಸಂಖ್ಯೆಯನ್ನು ನೀಡಲಾಗಿದೆ. ಇಲ್ಲಿರುವ ಮರಗಳಲ್ಲಿ ಹಲಸಿನ ಗಾತ್ರ, ಆಕಾರ, ತೋಳೆಗಳ ಬಣ್ಣ ಮತ್ತು ಮೇಲ್ಮೈ ಲಕ್ಷಣಗಳು ಒಂದಕ್ಕೊಂದು ಭಿನ್ನವಾಗಿವೆ. ವಿಶೇಷ ತಳಿಗಳು, ಅಂಟು ಕಡಿಮೆ ಇರುವ ಹಲಸು, ಮರದ ಬುಡದಿಂದ ಹಿಡಿದು ನೆತ್ತಿಯವರೆಗೂ ಕೊಂಬೆಗಳಲ್ಲಿ ಕಾಯಿ ಬಿಡುವ ತಳಿಗಳು, ವರ್ಷಪೂರ್ತಿ ಫಸಲು ನೀಡುವ ಅಪರೂಪದ ತಳಿಗಳು ಸೇರಿದಂತೆ 1600ಕ್ಕೂ ಹೆಚ್ಚು ಬಗೆಯ ಹಲಸಿನ ಮರಗಳು ಇಲ್ಲಿರುವುದು ವಿಶೇಷ. 2009ರಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಈ ಕ್ಷೇತ್ರವನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಿದ ನಂತರ ಕೇವಲ ತೋಟವಾಗಿ ಉಳಿಯದೆ ಸಂಶೋಧನಾ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇಲ್ಲಿನ ವಿಜ್ಞಾನಿಗಳು ತೋಟದಲ್ಲಿನ ಹಲಸಿನ ಮರಗಳನ್ನು ಬಳಸಿಕೊಂಡು ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಬೆಳೆಯುವ ಸುವಾಸನೆ ಮತ್ತು ಅತ್ಯಂತ ಸಿಹಿಯಾದ ಹಲಸಿನ ಹಣ್ಣನ್ನು ಅಧಿಕೃತವಾಗಿ ಟೆಂಡರ್ ಮೂಲಕ ಹರಾಜು ಮಾಡಲಾಗುತ್ತಿದೆ. ಇಲ್ಲಿ ಅಭಿವೃದ್ಧಿಪಡಿಸುವ ಉತ್ತಮ ಗುಣಮಟ್ಟದ ಕಸಿ ಸಸಿಗಳು ರಾಜ್ಯಾದ್ಯಂತ ರೈತರಿಗೆ ವಿತರಿಸಲಾಗುತ್ತದೆ. ಪ್ರತಿ ವರ್ಷ ಮೇ, ಜೂನ್ ತಿಂಗಳಲ್ಲಿ ಹಲಸಿನ ಸೀಸನ್ನಲ್ಲಿ ಟಮಕದಲ್ಲಿ ಹಲಸಿನ ತೋಟದಲ್ಲಿ ಹಲಸಿನ ಪ್ರವಾಸೋದ್ಯಮವಾಗಿಯೇ ಮಾರ್ಪಟ್ಟಿರುತ್ತದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಿಮ್ರಾನ್ ಬಿಎಸ್ಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಟಮಕದಲ್ಲಿರುವ ಹಲಸಿನ ತೋಟದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಟಮಕ ಕೃಷ್ಣ ಪ್ರಭಾ ಸೇರಿದಂತೆ ವಿವಿಧ ಬಗೆಯ ಹಲಸಿನ ಸಸಿಗಳನ್ನು ರೈತರಿಗೆ ವಿತರಣೆ ಮಾಡಲಾಗುತ್ತಿದೆ ಎಂದರು. ಟಮಕ ಕೃಷ್ಣಪ್ರಭಾ ಸೂಪರ್, ಟಮಕ ಕೃಷ್ಣಪ್ರಭಾ ಗಮ್ಲೆಸ್ ಮತ್ತು ನಮ್ಮ ಕಾಲೇಜಿಂದ ರಿಲೀಸ್ ಆಗಿರೋ ವೆರೈಟೀಸ್ ಬಂದು ಟಮಕ 23, ಟಮಕ 31 ಮತ್ತು ಇನ್ನು ಟಮಕ 5, 10, 20 ಎಲ್ಲ ರಿಲೀಸ್ ಆಗಿದೆ. ಮತ್ತು ಇವಾಗ ಇಂಡಸ್ಟ್ರಿಯಲ್ ವಿಸಿಟ್ಸ್ ಅಂತ ಎಲ್ಲ ಇರುತ್ತೆ ನಮ್ಮ ಕಾಲೇಜಲ್ಲಿ. ಅದು ಬಂದು ಇವಾಗ ನಾವು ಫಾರ್ಮರ್ ಹತ್ರ ಎಲ್ಲ ಹೋಗಿ ನೋಡಿಕೊಂಡು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಅವ್ರು ಎಷ್ಟಕ್ಕೆ ಹೆಂಗೆ ಬೆಳೆಸ್ತಿದ್ದಾರೆ, ಯಾವ ಥರ ಬೆಳೆಸ್ತಿದ್ದಾರೆ ಅಂತ ಎಲ್ಲ ಮಾತಾಡ್ತೀವಿ. ನಾವು ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಬರ್ತೀವಿ. ಮತ್ತೋರ್ವ ವಿದ್ಯಾರ್ಥಿನಿ ವೈಷ್ಣವಿ ಟಮಕದಲ್ಲಿರುವ ಹಲಸಿನ ತೋಟದಲ್ಲಿ 1600ಕ್ಕೂ ವಿವಿಧ ಬಗೆಯ ಹಲಸಿನ ಮರಗಳಿದ್ದು ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಪ್ರಯೋಜನವಾಗಿದೆ ಎಂದು ತಿಳಿಸಿದರು. ಇಲ್ಲಿ ಸುಮಾರು 1600 ಗಿಡ ಇದೆ. ಮತ್ತು ಇದ್ರ ಪ್ರೊಪಗೇಷನ್ನು, ಫ್ಲವರ್ಸ್ ಬಗ್ಗೆ ಎಲ್ಲ ಕಲಿಸ್ಕೊಟ್ಟಿದ್ದಾರೆ. 30 to 40 ಎಕರೆ ಇದೆ ಇದು ಜಾಗ. ಫ್ಲವರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಮತ್ತು ಗ್ರಾಫ್ಟಿಂಗ್, ಬಡ್ಡಿಂಗ್, ಪ್ರೊಪಗೇಷನ್ ಹೆಂಗೆ ಮಾಡ್ತೀವಿ ಅಂತ ಎಲ್ಲ ಕಲಿತೀವಿ. ಸಸ್ಯಶಾಸ್ತ್ರ ವಿಜ್ಞಾನಿ ನಟರಾಜ್ ಹಲಸಿನ ಗಿಡಗಳನ್ನು ಅಭಿವೃದ್ಧಿಪಡಿಸುವುದು, ಕಸಿ ಮಾಡುವುದು ಸೇರಿದಂತೆ ವಿವಿಧ ಕೆಲಸಗಳನ್ನು ಇಲ್ಲಿ ಮಾಡಲಾಗುತ್ತಿದೆ. ಜೊತೆಗೆ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ನೀಡಲಾಗುತ್ತಿದೆ. ಹಲಸನ್ನು ಇತ್ತೀಚೆಗೆ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯುತ್ತಿದ್ದು ಹೆಚ್ಚು ಜನರು ಹಲಸಿನ ಕೃಷಿ ಕಡೆ ಗಮನ ಹರಿಸಿದ್ದಾರೆ ಎಂದರು. ಮೊದಲು ಹಲಸಿಗೆ ಅಷ್ಟು ಬೇಡಿಕೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ರೈತರು ಕೂಡ ಹಲಸಿನ ತೋಟಗಳನ್ನು ಮಾಡಲಿಕ್ಕೆ ಬಹಳಷ್ಟು ಮುತುವರ್ಜಿಯನ್ನು ಕೊಡ್ತಾ ಇದ್ದಾರೆ. ಹಲಸಿನ ತಳಿಗಳು ಮೊದಲು ಎಲ್ಲಿ ರೋಡ್ ಸೈಡಲ್ಲಿ ಅಷ್ಟೇ ಇರ್ತಾ ಇದ್ವು, ಈಗ ಅದು ವಾಣಿಜ್ಯ ಬೆಳೆಯಾಗಿ ಅದನ್ನು ಅಭಿವೃದ್ಧಿ ಪಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಖ್ಯ ಕಾರಣ ಅಂದರೆ ಅದರಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳು. ಸೊ ಈಗ ನಾವು ಹಲಸಿನಿಂದ ಹಲವಾರು ಉಪ ಉತ್ಪನ್ನಗಳನ್ನು ನಾವು ಅಂದರೆ ಪ್ರೋಸೆಸ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅದನ್ನು ಮಾಡಬಹುದು. ತೋಟಗಾರಿಕಾ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಆಂಜನಪ್ಪ ಟಮಕದಲ್ಲಿರುವ ಹಲಸಿನ ತೋಟ ಏಷ್ಯಾದಲ್ಲೇ ಅತಿದೊಡ್ಡ ಹಲಸಿನ ತೋಟ ಎನ್ನುವ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿದೆ. 1970-71ರಲ್ಲಿ ನಾಟಿ ಮಾಡಿದ ಗಿಡಗಳು ಇದೀಗ ಫಸಲು ಬಿಡುತ್ತಿವೆ.
ಕಳೆದ 45-50 ವರ್ಷಗಳಿಂದ ತಳಿಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಲಾಗುತ್ತಿದೆ. ಇಲ್ಲಿ ಹಳದಿ ಮತ್ತು ಕೆಂಪು ತೊಳೆಯ ತಳಿಗಳು ಸಂಶೋಧನೆಗೂ ಪೂರಕವಾಗಿವೆ. ಜೊತೆಗೆ ಅಧಿಕ ಇಳುವರಿ ಬರುವ ಮತ್ತು ಗುಣಮಟ್ಟದ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಹೇಳಿದರು. ಹಳದಿ ಮತ್ತು ಕೆಂಪು ತಳಿಗಳಂತ ಇರ್ತವೆ, ಸಾಮಾನ್ಯವಾಗಿ ನಾವು ಹಿಂಗೆ ಹೇಳ್ತೇವೆ. ಅದೇ ರೀತಿ ಈ ಪ್ರಭೇದಗಳನ್ನು ನಾವು ಸಂಶೋಧನೆಗೆ ಒಳಪಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರು ಆ ಹಲಸು ತಳಿಗಳ ಬಗ್ಗೆ ಸಂಶೋಧನೆ ಕೈಗೊಂಡು ಅಧಿಕ ಇಳುವರಿ ಕೊಡತಕ್ಕಂಥ ಹೆಚ್ಚು ಗುಣಮಟ್ಟ ಇರತಕ್ಕಂಥ ತಳಿಗಳನ್ನು ಆಯ್ಕೆ ಮಾಡಲು ನಾವು ಸಂಶೋಧನೆಯನ್ನು ಕೈಗೊಂಡಿದ್ದೇವೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಟಮಕದಲ್ಲಿರುವ ಹಲಸಿನ ತೋಟ ಬಗೆ ಬಗೆಯ ಹಲಸಿನ ಹಣ್ಣುಗಳ ಮರಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಅಧ್ಯಯನಕ್ಕೆ ಪೂರಕವಾಗುವ ಜೊತೆಗೆ ರೈತರಿಗೂ ವಾಣಿಜ್ಯಾತ್ಮಕವಾಗಿ ನೆರವಾಗುತ್ತಿದೆ.